ವಿಧಾನಸಭೆ ಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿರುವಂತಹ ಬೆನ್ನಲ್ಲೇ ಹಿರಿಯ ರಾಜಕಾರಣಿ ಹಾಗೂ ಪುಂಜಾರ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪಿಸಿ ಜಾರ್ಜ್ ಭರ್ಜರಿ ಸವಾಲೊಂದನ್ನು ಎಸೆದಿದ್ದಾರೆ. ತಾವು ಭಾರಿ ಬಹುಮತದಿಂದ ಗೆಲ್ಲುವುದು ನಿಶ್ಚಿತವಾಗಿದ್ದ ಈಗ ಅನುಮಾನವಿದ್ದವರು 1 ಕೋಟಿ ರೂಪಾಯಿ ಬೆಟ್ ಕಟ್ಟಬಹುದು ಅಂತ ಸವಾಲನ್ನ ಹಾಕಿದ್ದಾರೆ. ಖಾಸಗಿ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದಂತಹ ಜಾರ್ಜ್, ನಾನು ಪುಂಜಾರ್ನಲ್ಲಿ ಭರ್ಜರಿ ಅಂತರದಿಂದ ಗೆಲ್ತೇನೆ. ನನ್ನ ಮಗ ಶೋನ್ ಜಾರ್ಜ್ ಪಕ್ಕದ ಪಾಲಾ ಕ್ಷೇತ್ರದಲ್ಲಿ ವಿಜಯಶಾಲಿಯಾಗಲಿದ್ದಾನೆ. ಈ ಬಾರಿ ವಿಧಾನಸಭೆಯಲ್ಲಿ ಅಪ್ಪ ಮಗ ಒಟ್ಟಾಗಿ ಕಾಣಿಸಿಕೊಳ್ಳಲಿದ್ದೇವೆ ಅಂತ ಭವಿಷ್ಯವನ್ನ ನುಡಿಸುತ್ತಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಕೇರಳದ ಒಟ್ಟಾರೆ ಫಲಿತಾಂಶದ ಬಗ್ಗೆ ಕೂಡ ಮಾತನಾಡಿದಂತಹ ಅವರು, ರಾಜ್ಯದಲ್ಲಿ ಈ ಬಾರಿ ಯಾವುದೇ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ಸಿಗದೆ ಅತಂತ್ರ ವಿಧಾನಸಭೆ ನಿರ್ಣಯವಾಗಲಿದೆ ಅಂತ ಹೇಳಿದ್ದಾರೆ. ಇನ್ನು ಚುನಾವಣೆಯ ನಂತರ ಚರ್ಚ್ ನಾಯಕರು ಮತ್ತು ಚರ್ಚ್ ಬೆಂಬಲಿತಂತಹ ದೀಪಿಕಾ ದಿನಪತ್ರಿಕೆಯ ವಿರುದ್ಧ ಪಿಸಿ ಜಾರ್ಜ್ ಅವರು ವಾಗ್ದಾಳಿಯನ್ನ ನಡೆಸಿದ್ದು ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಇದರ ಬೆನ್ನಲ್ಲೇ ಅವರು ಈ 1 ಕೋಟಿ ರೂಪಾಯಿ ಬಾಜಿ ಸವಾಲು ಕೇರಳ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಮೇ 4ರ ಫಲಿತಾಂಶದಲ್ಲಿ ಜಾರ್ಜ್ ಅವರ ಈ 1 ಕೋಟಿ ರೂಪಾಯಿನ ಸವಾಲು ಗೆಲ್ಲತ್ತೋ ಅಥವಾ ಅವರಿಗೆ ಮುಖಭಂಗವಾಗುತ್ತೋ ಅನ್ನೋದನ್ನ ನೀವೆಲ್ಲ ಸದ್ಯ ಕಾದು ನೋಡ್ಬೇಕಿದೆ.